ಪ್ರಿಯ ಮಕ್ಕಳೇ, ನಾವು ಈ ಅವಧಿಯಲ್ಲಿ ಉಪಮಾಲಂಕಾರವನ್ನು ಹೇಗೆ ಸಮನ್ವಯ ಮಾಡೋದು ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೀಗೆ ಪ್ರಶ್ನೆ ಕೇಳ್ತಾನೆ: ಮರವನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಂತ ಕೇಳ್ತಾನೆ. ಇಲ್ಲಿ ಮರವನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಂದರೆ ಇಲ್ಲಿ ಅಲಂಕಾರನೂ ಬರೀಬೇಕು, ಲಕ್ಷಣನೂ ಬರೀಬೇಕು, ಮತ್ತು ಅದನ್ನು ಸಮನ್ವಯಗೊಳಿಸಬೇಕು. ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಪರೀಕ್ಷಾ ದೃಷ್ಟಿಯಲ್ಲಿ ಈ ರೀತಿಯಲ್ಲಿ ಉಪಮಾಲಂಕಾರವನ್ನು ಸಮನ್ವಯ ಮಾಡ್ತೀವಿ. ಈಗ ನಾವು ತಗೊಂಡಿರೋ ವಿಷಯ ಮರವನೇರಿದ ಮರ್ಕಟನಂತೆ. ಮರವನೇರಿದ ಮರ್ಕಟನಂತೆ ನಾವು ಈ ವಾಕ್ಯವನ್ನು ಓದಿದಾಗ ಅಂತೆ ಅನ್ನುವಂಥ ಶಬ್ದ ಬಂದಿರೋದ್ರಿಂದ ನಾವು ಉಪಮವಾಚಕ ಅಂತೆ, ಹ್ಯಾಂಗ, ಹ್ಯಾಂಗ, ಓಲ್ ಈ ಪದಗಳು ಏನಾದರೂ ಕೂಡ ಕೊಟ್ಟ ಪ್ರಶ್ನೆಯಲ್ಲಿದ್ದರೆ ಅದನ್ನು ನಾವು ಯಾವುದೇ ರೀತಿಯ ಅನುಮಾನ ಇಲ್ಲದೆ ಅದನ್ನು ಉಪಮಾಲಂಕಾರ ಎಂಬುದಾಗಿ ತೀರ್ಮಾನಿಸ್ಕೊಳ್ಬೋದು. ಈ ಉಪಮಾಲಂಕಾರ ಅನ್ನೋದು ನಾವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ? ಅಂತೆ ಅನ್ನುವಂತಹ ಪದ ಬಂದಿರೋದ್ರಿಂದ ಇದು ಈ ವಾಕ್ಯ ಉಪಮಾಲಂಕಾರಕ್ಕೆ ಸಂಬಂಧಿಸಿದ್ದು ಅಂತ ನಿರ್ಧಾರ ಮಾಡಿ ನಾವು ಉಪಮಾಲಂಕಾರ ಅಂತ ತಿಳ್ಕೊಂಡು ಒಟ್ಟು 7 ಹಂತಗಳ ಒಂದು ವಿನ್ಯಾಸವನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಅಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಉಪಮವಾಚಕ ಪದ ಮತ್ತು ಸಮಾನ ಧರ್ಮ ಹಾಗೂ ಸಮನ್ವಯ ಅನ್ನುವಂಥ 7 ಹಂತಗಳನ್ನು ನಾವು ವಿನ್ಯಾಸದವನ್ನು ಬರ್ಕೊಳ್ಬೇಕಾಗುತ್ತೆ. ಈಗ ಕೊಟ್ಟಿರುವಂಥ ಪ್ರಶ್ನೆಯನ್ನು ಓದ್ಕೊಂಡು ಅಲ್ಲಿರುವಂತಹ ಉಪಮೇಯ ಮತ್ತು ಉಪಮಾನಗಳನ್ನು ಮೊದಲು ಗುರುತಿಸ್ಕೊಳ್ಬೇಕು. ಈಗ ನೋಡಿ, ಮರವನೇರಿದ ಮರ್ಕಟನಂತೆ ಅನ್ನುವಂಥ ವಾಕ್ಯ ಕೊಟ್ಟಿದ್ದಾನೆ. ಈ ಮರವನೇರಿದ ಮರ್ಕಟ ಅಂದಾಗ ಇಲ್ಲಿ ಅರ್ಥದ ಹಿನ್ನೆಲೆಯಲ್ಲಿ ಇಲ್ಲಿ 2 ವಾಕ್ಯ ಕಾಣ್ತಾ ಇಲ್ಲ ನಮಗೆ, ಬರೀ ಕೇವಲ ಒಂದು ವಾಕ್ಯ ಇದೆ. ಮರವನೇರಿದ ಮರ್ಕಟ ಒಂದು ಅಂಶ ಇದೆ. ಇದನ್ನು ನಾವು ಅಂತೆ ಅನ್ನುವಂತಹ ಉಪಮವಾಚಕದ ಜೊತೆಯಲ್ಲಿ ಇದು ಕೂಡಿ ಬಂದಿರೋದ್ರಿಂದ ನಾವು ಹಿಂದೆ ತಿಳಿದಂತೆ ಉಪಮವಾಚಕ ಯಾವ ಪದದ ಜೊತೆಯಲ್ಲಿದೆಯೋ ಅದನ್ನು ಉಪಮಾನ ಅಂದ್ಕೊಳ್ತೀವಿ, ಉಳಿದದ್ದನ್ನು ಉಪಮೇಯ ಅಂದ್ಕೊಳ್ತೀವಿ ಅನ್ನುವಂಥ ಅಂಶವನ್ನು ನೆನಪಿಗೆ ತಂದುಕೊಂಡು ನಾವು ಉಪಮಾನದ ಜೊತೆಯಲ್ಲಿರುವ ಮರವನೇರಿದ ಮರ್ಕಟ ಅನ್ನೋದು ಉಪಮಾನ, ಅಂತೆ ಅನ್ನೋದು ಉಪಮವಾಚಕ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಅಲಂಕಾರ ಅಂತೆ ಅಂತ ಇರೋದ್ರಿಂದ ಅಲಂಕಾರ ಉಪಮಾಲಂಕಾರ ಅಂತ ಬರಿತೀವಿ. ಲಕ್ಷಣ ಏನು ಅಂತಂದ್ರೆ ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ಹೇಳೋದಕ್ಕೆ ನಾವು ಉಪಮಾಲಂಕಾರ ಅಂತ ಕರಿತೀವಿ. ಯಾಕೆ ಇದನ್ನು ಬರಿಬೇಕು ಅಂದರೆ, ಲಕ್ಷಣ ಅಂದರೆ ಅದರ ವ್ಯಾಖ್ಯೆ. 2 ವಸ್ತುಗಳು ಇರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ಹೇಳೋದನ್ನು ಉಪಮಾಲಂಕಾರ ಅಂತಲೂ ಕೂಡ ಕೆಲವರು ಬರೀತಾರೆ. ಆದರೆ ನಿರ್ದಿಷ್ಟವಾಗಿ ನಾವು ಕ್ರಮಬದ್ಧವಾಗಿ ಬರೀಬೇಕು ಅಂದರೆ 2 ವಸ್ತುಗಳು ಯಾವುವು ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಉಪಮೇಯ ಅನ್ನುವ ಒಂದು ವಸ್ತು, ಉಪಮಾನ ಅನ್ನುವ ಒಂದು ವಸ್ತು ಅನ್ನುವಂಥ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಲಕ್ಷಣವನ್ನು ಈ ರೀತಿ ಬರೀಬೇಕು: ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ಹೇಳುವುದಕ್ಕೆ ಉಪಮಾಲಂಕಾರ ಅಂತ ಕರಿತೀವಿ. ಅಂದರೆ ಉಪಮೇಯದಲ್ಲಿರುವಂಥ ಅಂಶಗಳು ಉಪಮಾನದಲ್ಲಿರುವಂಥ ಅಂಶಗಳನ್ನು ಹೋಲಿಸಿ ಹೇಳುವುದನ್ನು ನಾವು ಉಪಮಾಲಂಕಾರ ಅಂತ ಕರಿತೀವಿ. ಇಲ್ಲಿ ಲಕ್ಷಣವನ್ನು ಬರ್ದಾಯ್ತು. ಈಗ ಉಪಮೇಯ ಯಾವುದು ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ 2 ವಸ್ತುಗಳಿಲ್ಲ. ಈಗ ಬಸವಣ್ಣವರ ವಚನದ ಸಾಲು ಇದು: ಮರವನೇರಿದ ಮರ್ಕಟನಂತೆ ಕಂಬಿಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತು ನಂಬನಯ್ಯ, ಎಂತು ನಂಚಿವೆ ನಯ್ಯ, ಎನ್ನ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿಯದಯ್ಯ ಅನ್ನುವಂಥ ವಚನವನದಲ್ಲಿ ಇರುವಂಥ ಒಂದು ಸಾಲನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ವಚನವನ್ನು ಪೂರ್ಣ ನಾವು ಓದಿದ ಮೇಲೆ ನಮಗೆ ಗೊತ್ತಾಗುತ್ತೆ ಕವಿ ಅಂದರೆ ಬಸವಣ್ಣವರು ಇಲ್ಲಿ ಯಾವುದನ್ನು ವರ್ಣಿಸ್ತಾ ಇದ್ದಾರೆ, ಯಾವುದು ಹೋಲಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಹೋಲಿಕೆಗೆ ಆಧಾರವಾಗಿರುವಂಥ ವಸ್ತುವನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಇದರ ವರ್ಣಿಸುವ ವಸ್ತು ಯಾವುದು ಅಂದರೆ ಬಸವಣ್ಣವರು ವರ್ಣಿಸ್ತಾ ಇರೋದು ಮನಸ್ಸನ್ನು ವರ್ಣಿಸ್ತಾ ಇದ್ದಾರೆ. ಅದರಿಂದ ಇಲ್ಲಿ ಮನಸ್ಸು ಅನ್ನೋದು ಅಸ್ಪಷ್ಟವಾಗಿದೆ. ಅದರಿಂದ ನಾವು ಇಲ್ಲಿ ಉಪಮೇಯ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ಬರೋದು, ಬ್ರಾಕೆಟಲ್ಲಿ ಲುಪ್ತ ಅಂತ ಬರೀಬಹುದು. ಇನ್ನು ನಾವು ಈ ವಚನ ನಮಗೆ ಅರಿವಿಗೆ ಬಂದಿರೋದ್ರಿಂದ ನಾವು ಅದನ್ನು ಮನಸ್ಸು ಅಂತ ಬ್ರಾಕೆಟಲ್ಲಿ ಬರ್ಕೊಳ್ಬೋದು. ಮನಸ್ಸು ಅನ್ನೋದನ್ನು ವರ್ಣಿಸ್ತಾ ಇದ್ದಾರೆ. ಯಾವ್ದು ಹೋಲಿಸ್ತಾ ಇದ್ದಾರೆ? ಮರವನೇರಿದ ಮರ್ಕಟ ಅಂದರೆ ಕೋತಿ, ಕಪಿ. ಮರವನ್ನು ಏರಿದಂತಹ ಕೋತಿ ಹೇಗೆ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರ್ತತೋ ಹಾಗೆ ಈ ಮನಸ್ಸು ಅನ್ನೋದು ಕೂಡ ಸ್ಥಿರವಾಗಿ ನಿಲ್ಲದೆ ಒಂದು ಮತ್ತೊಂದು ಹಾಗೆ ಜಿಗಿತಾ ಇದೆ. ಇನ್ನು ಆಲೋಚನೆಗಳನ್ನು ಬೇರೆ ಬೇರೆ ರೀತಿಯ ಮನಸ್ಸಿನಲ್ಲಿ ತಂದ್ಕೊಳ್ತಾ ಇದೆ ಅನ್ನುವ ಅರ್ಥದಲ್ಲಿ
ಈ ಅಂಶವನ್ನು ನಾವು ಗಮನಿಸ್ಬೋದು. ಅಂದರೆ ಉಪಮೇಯ ಮನಸ್ಸು ಅಂತ ಇಲ್ಲಿ ಪ್ರಶ್ನೆಯಲ್ಲಿ ಅದು ಬಂದಿಲ್ದಲೇ ಇರೋದರಿಂದ ಸ್ಪಷ್ಟವಾಗಿಲ್ಲ ಅಂತ ಬರಿಬೇಕಾಗುತ್ತೆ. ಉಪಮಾನ ಈಗಾಗಲೇ ಗೊತ್ತಿರೋ ಹಾಗೆ ಮರವನ್ನೇರಿದ ಮರ್ಕಟ, ಮರವನ್ನು ಹತ್ತಿದಂಥ ಕಪಿ ಅಥವಾ ಕೋತಿ, ಮರವನ್ನೇರಿದ ಮರ್ಕಟ ಅನ್ನೋದು ಉಪಮಾನ ಅಂತ ತೋರಿಸ್ಬೇಕು. ನಂತರ ಉಪಮವಾಚಕ ಪ್ರಶ್ನೆಯಲ್ಲೇ ಇರುವಂತೆ ಅಂತೆ ಅನ್ನುವಂತಹ ಉಪಮವಾಚಕವನ್ನು ಬರೀಬೇಕು. ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ, ಯಾಕೆಂದ್ರೆ ಮರವನ್ನೇರಿದ ಮರ್ಕಟ ಏನ್ ಮಾಡ್ತಾ ಇದೆ ಅಂತ ಇಲ್ಲಿ ಬಂದಿಲ್ಲ. ಅದರಿಂದ ಪ್ರಶ್ನೆಯಲ್ಲಿ ಅಂಶ ಬಂದಿಲ್ಲದೆ ಇರೋದ್ರಿಂದ ಇಲ್ಲಿ ಈ ಸಮಾನ ಧರ್ಮವು ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಆ ವಾಕ್ಯ ಪೂರ್ಣ ಬಸವಣ್ಣವರ ವಚನವನ್ನು ಓದಿದ ಮೇಲೆ ಮನಸ್ಸು ಹೇಗೆ ಜಿಗಿದಾಡ್ತತೆ ಅಥವಾ ಡೋಲಾಯಮಾನವಾಗುತ್ತೆ, ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರಾಡುತ್ತೆ ಅನ್ನುವಂತಹ ಅಂಶವನ್ನ ಇಲ್ಲಿ ಹೇಳುತ್ತೆ. ಆದರೆ ನಾವು ಅದನ್ನ ಇಲ್ಲಿ ಬರೆಯೋ ಹಾಗಿಲ್ಲ. ಇಲ್ಲಿ ಸಮಾನ ಧರ್ಮ ಅಂದರೆ ಸ್ಪಷ್ಟವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ನೆಗೆದಾಡ್ತಾ ಇತ್ತು, ಕುಣಿದಾಡ್ತಾ ಇತ್ತು, ಜಿಗಿದಾಡ್ತಾ ಇತ್ತು ಅಂತ ಬರೀಲಿಕ್ಕೆ ಬರೋದಿಲ್ಲ. ಅಂದರೆ ಅದು ಅರ್ಥ ಆಗುತ್ತೆ ನಮಗೆ, ಒಟ್ಟಾರೆ ಅದನ್ನ ಸ್ಪಷ್ಟವಾಗಿಲ್ಲ ಅಂತ ಹೇಳಬೇಕು. ಇನ್ನು ಸಮನ್ವಯವನ್ನ ಹೇಗೆ ಮಾಡಬೇಕು ಅಂದ್ರೆ ಇಲ್ಲಿಗೆ ಬಂದಿರುವಂತಹ 4 ಅಂಶಗಳನ್ನೇ ವಾಕ್ಯ ರೂಪದಲ್ಲಿ ಬರಿಬೇಕು. ಉಪಮೇಯ ಇಲ್ಲಿ ಸ್ಪಷ್ಟವಾಗಿಲ್ಲ, ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಮನಸ್ಸು ಅಂತ ಬರಿಬಹುದು. ಬರೆದ್ಬಿಟ್ಟು ಉಪಮಾನವಾದ ಮರವನ್ನೇರಿದ ಮರ್ಕಟಕ್ಕೆ ಹೋಲಿಸಲಾಗಿದೆ ಅಂತ ಬರೆದು ಅಂತೆ ಎಂಬ ಉಪಮವಾಚಕ ಬಂದಿದೆ. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ, ಆದ್ದರಿಂದ ಇದನ್ನು ಉಪಮಾಲಂಕಾರ ಅಂತ ಕರಿತೀವಿ ಅಂತ ಹೇಳ್ಬಹುದು. ಅಥವಾ ಇದನ್ನು ಲುಪ್ತೋಪಮಾಲಂಕಾರ ಎಂದು ಕರೆಯುತ್ತೇವೆ ಅಂತಲೂ ಕೂಡ ಬರೀಬಹುದು. ಉಪಮಾಲಂಕಾರ ಅಂದ್ರೂ ಏನು ತೊಂದರೆ ಇಲ್ಲ, ಲುಪ್ತೋಪಮಾಲಂಕಾರ ಅಂದ್ರೂ ಬರೆದ್ರು ಕೂಡ ಏನು ತೊಂದರೆ ಇಲ್ಲ. ಒಟ್ಟಾರೆ ಇದನ್ನ ಉಪಮಾಲಂಕಾರ ಅಂತಲಾದ್ರೂ ಬರೀಬಹುದು ಅಥವಾ ಲುಪ್ತೋಪಮಾಲಂಕಾರ ಅಂತಲಾದ್ರೂ ಕರಿಬಹುದು. ಇಲ್ಲಿ 2 ಅಂಶಗಳು ಲುಪ್ತವಾಗಿವೆ, ಒಂದು ಉಪಮೇಯ, ಇನ್ನೊಂದು ಸಮಾನ ಧರ್ಮ. ಹೀಗೆ ನಾವು ಒಂದು ಪರೀಕ್ಷಾ ದೃಷ್ಟಿಯಲ್ಲಿ ಕೊಟ್ಟಂತ ಪ್ರಶ್ನೆಯನ್ನ ಸಮನ್ವಯ ಮಾಡೋದು ಈ ರೀತಿಯಾಗಿರ್ತದೆ ಮಕ್ಕಳೇ. ನಮಸ್ಕಾರ.